ಮನೆ ಮಾರು ಆಸ್ತಿಪಾಸ್ತಿ ಬರುತ್ತವೆ ಪಿತ್ರಾರ್ಜಿತವಾಗಿ. ವಿವೇಕಿಯಾದ ಹೆಂಡತಿ ಸಿಕ್ಕುವುದು ಸರ್ವೇಶ್ವರನ ಅನುಗ್ರಹವಾಗಿ. ವಂಶ ಪಾರಂಪರ್ಯವಾಗಿ ಬರುವಂಥದ್ದು ಪಿತ್ರಾರ್ಜಿತ ಆಸ್ತಿ. ಆದರೆ ಒಬ್ಬ ಪುರುಷನಿಗೆ ಸಿಗುವ ಬುದ್ಧಿವಂತ ವಿವೇಚನಶೀಲ ಹೆಂಡತಿ ದೇವರ ಅನುಗ್ರಹದ ಫಲ. ವಿವೇಕಿಯಾದ ಹೆಂಡತಿ ಭಗವಂತನಿಂದ ಬಂದವಳು ಎಂದರೆ ಬುದ್ಧಿವಂತ, ವಿವೇಕಿ ಮತ್ತು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯವಿರುವ ಮಡದಿ ದೇವರ ಕೊಡುಗೆ ಎಂದರ್ಥ. ವಿವೇಕಿಯಾದ ಮಡದಿಯು ಭೌತಿಕ ಸಂಪತ್ತಿಗಿಂತ ಹೆಚ್ಚು ಮೌಲ್ಯಯುತವಾದವಳು. ಆಕೆ ಆನುವಂಶಿಕ ಸಂಪತ್ತನ್ನು ಮೀರಿಸುವ ಮೌಲ್ಯವನ್ನು ಹೊಂದಿದವಳು. ಅವಳನ್ನು ಬುದ್ಧಿವಂತೆ, ವಿವೇಕಿ, ಸಮರ್ಥೆ, ಪ್ರೀತಿಪಾತ್ರೆ, ಶ್ರದ್ಧೆಯುಳ್ಳವಳು ಎಂದು ವರ್ಣಿಸಿದರೂ ಅತಿಶಯೋಕ್ತಿಯಾಗಲಾರದು. ಅವಳ ಈ ಗುಣಗಳು ಅವಳ ವಂಶಕ್ಕೇ ಒಂದು ಪ್ರತಿಷ್ಠೆ, ಗೌರವ ಎಂಬುದು ಅರಿತು ಇಂತಹ ಸುಂದರ ಗುಣಗಳನ್ನು ತನ್ನಲ್ಲಿ ರೂಢಿಸಿಕೊಂಡು ಮಹತ್ವದ ಆಶೀರ್ವಾದವಾಗಿ ಪರಿಣಮಿಸಿದರೆ ಜೀವನ ಸಾರ್ಥಕವಲ್ಲವೇ?